ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಭಾಗ್ಯ ರೆಬಲ್ ಆಗ್ಬಿಟ್ರು. ರೆಬಲ್ ಆದ ಭಾಗ್ಯ ಮುಂದೆ ಈ ಕಡೆ ಕನ್ನಿಕಾ ಕತೆ ಏನಪ್ಪ ಇದು ಆ್ಯಕ್ಚುಲಿ ಆಗಬೇಕಾಗಿರೋದು. ಹಿಂದೆಂದೂ ಕಾಣದ ಅವತಾರದಲ್ಲಿ ಭಾಗ್ಯ ಕಾಣಿಸ್ಕೊತಿದ್ದಾರೆ. ಎಪ್ಸೆ ಬಿಟ್ರಲ್ಲ ಧೂಳು, ಭಾಗ್ಯ ಆಗಮನ ಧೂಳು ಎಬ್ಬಿಸ್ತಾ ಇದೆ. ಹಾಗಿದ್ರೆ ಏನಪ್ಪ ಆಗೋಯ್ತು ಅಂತ ಅನ್ಕೋತಿದ್ರೆ ಅದೇನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಇಲ್ಲಿ ಅಮ್ಮ ಮಗಳ ಆರ್ಭಟ ಹೆಚ್ಚಾಗಿದೆ. ಆ ಕಡೆ ತಾಂಡವ್ಗೆ ಆರ್ಭಟಿಸ್ತಿದ್ದಾಳೆ ತನ್ವಿ, ಈ ಕಡೆ ಭಾಗ್ಯ ಆರ್ಭಟ ಕನ್ನಿಕಾ ಮುಂದೆ. ಈ ಕಡೆ ಭಾಗ್ಯ ಯಾವಾಗ ಕನ್ನಿಕಾ ತನ್ನ ಮತ್ತು ತನ್ನ ಮಗಳ ಒಂದು ಪರೀಕ್ಷೆ ಬರೆಯುವುದಕ್ಕೆ ಕಲ್ಲು ಹಾಕಿದ್ದು ಅನ್ನೋ ಸತ್ಯ ಗೊತ್ತಾಗ್ತಿದ್ದಾಗೆ ಹಾಲಿಂದ ಹಾಲ್ಗಾಗಲಿ ನೀರಿಂದ ನೀರಿಗಾಗಲಿ ಇಷ್ಟು ದಿನ ಸಹಿಸಿ ಸಾಕಾಗ್ಬಿಟ್ಟಿದೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯಿಂದ ಕಾಯೋ ಮಾತೇ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಇದಕ್ಕೆ ಕುಸುಮ ಅವ್ರು ಕೂಡ ಬೆಂಬಲನ ಸೂಚಿಸ್ತಾರೆ. ನನ್ನ ಬೆಂಬಲ ನಿನಗೆ ಯಾವಾಗಲೂ ಇದೆ ಅಂತ. ಜೊತೆಗೆ ಇಲ್ಲಿ ಭಾಗ್ಯ ಅವರು ಆಲ್ರೆಡಿ ಕನ್ನಿಕಾ ಯಾರನ್ನ ಬಿಟ್ಟು ಕೆಲಸ ಮಾಡಿದ್ರು ಅವ್ರನ್ನ ಎದುರಾಗಿದ್ರು. ಆದರೆ ಆತ ಸುಳ್ಳು ಹೇಳಿದ್ರು. ಫೈನಲಿ ಸಿಕ್ಕಾಕೋಗ್ತಿದ್ದಾಗೆ ಆತ ಅಲ್ಲಿಂದ ಎಸ್ಕೇಪ್ ಆದ. ಏನೇ ಮಾಡಿದ್ರು ಭಾಗ್ಯ ಕೈಗೆ ಸಿಗಲೇ ಇಲ್ಲ. ಹಾಗಂತ ಭಾಗ್ಯ ಸುಮ್ಮನಿರೋ ಪಾರ್ಟಿನ ಖಂಡಿತ ಇಲ್ಲ. ಎಷ್ಟೇ ಸೈಲೆಂಟ್ ಇದ್ದು ಎಷ್ಟೇ ಅವಮಾನನ ಸಹಿಸ್ಕೊಂಡ್ರು ತನ್ನ ಮಕ್ಕಳ ಭವಿಷ್ಯಕ್ಕೆ ಖುದ್ದು ಬರ್ತಿದ್ದಾಗೆ ಈ ಕಡೆ ಭಾಗ್ಯ ರೆಬಲ್ ಆಗಿಬಿಡ್ತಾರೆ. ಈ ಕಡೆ ಅವರ ಆಗಮನ ಧೂಳೆಬ್ಸೋಕೆ ಶುರು ಮಾಡ್ತಾರೆ. ಆ ಕಡೆ ಕನ್ನಿಕಾಗೆ ಒಂದು ಕುರುಹು ಕೂಡ ಇಲ್ಲ ಭಾಗ್ಯ ಈ ಒಂದು ಅವತಾರದಲ್ಲಿ ನನ್ನ ಮುಂದೆ ಬಂದು ನಿಂತ್ಕೋತಾರೆ ಅಂತ. ಅವರಂತೂ ಫುಲ್ ಸೆಲೆಬ್ರೇಟ್ ಮಾಡೋ ಮೂಡ್ನಲ್ಲಿದ್ದಾರೆ. ಈ ಕಡೆ ಭಾಗ್ಯ ತನ್ನ ಸ್ಕೂಲನ್ನು ತನ್ನಿಂದ ಕಿತ್ಕೊಂಡ್ಲು. ನನಗೆ ಅಮ್ಮನ ಮಾಡಲು ಇಷ್ಟೆಲ್ಲ ಮಾಡಿರೋ ಅವಳಿಗೆ ಪಾಠ ಕಲಿಸ್ಲೇಬೇಕು ಅಂತ ಎಕ್ಸಾಮ್ ಡೇನ ಯೂಸ್ ಮಾಡ್ಕೋತಾರೆ. ದುಡ್ಡನ್ನು ಕೊಟ್ಟು ಅವರ ಬೆಂಚಲ್ಲಿ ಅಮ್ಮ ಮಗಳ ಬೆಂಚಲ್ಲಿ ಫಾರ್ಮುಲಾಸ್ನ ಬರೆಯೋದ್ರ ಮುಖಾಂತರ ಅವರು ಡಿಬಾರ್ ಆಗೋದಕ್ಕೆ ಕಾರಣವಾಗ್ತಾರೆ. ಆ ಒಂದು ಸೆಲೆಬ್ರೇಷನ್ ಮೂಡಲ್ಲಿರೋ ಕನ್ನಿಕಾ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಇದೆ. ಆ ಒಂದು ಬರ್ಡೇ ಪಾರ್ಟಿಗೆ ಕನ್ನಿಕಾ ಹೋಗಬೇಕಾಗಿದೆ, ಹೋಗ್ತಿದ್ದಾರೆ ಕೂಡ. ಆದರೆ ಇಲ್ಲಿ ಭಾಗ್ಯ ಆ ಒಂದು ಪಾರ್ಟಿಗೆ ಬಂದು ಅಲ್ಲಿ ಅವ್ರಿಗೆ ಅವಮಾನ ಆಗತ್ತೆ ಅನ್ನೋದು ಇಲ್ಲಿ ಕನ್ನಿಕಾಗೆ ಕನಸು ಮನಸ್ಸಲ್ಲೂ ಕೂಡ ಎಣ್ಸೋಕ್ಕಾಗ್ತಿಲ್ಲ. ಆದರೆ ಕನ್ನಿಕಾ ಅಕ್ಕ ಕೂಡ ತನ್ನ ತಂಗಿ ಇಂಥದ್ದೆಲ್ಲ ಮಾಡಿದಾಳೆ ಅನ್ನೋ ಒಂದು ಕುರು ಕೂಡ ಇಲ್ಲದೆ ಅಮ್ಮ ಮಗಳು ಇಬ್ಬರನ್ನ ಕೂಡ ಡಿಬಾರ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಭಾಗ್ಯ ಮತ್ತು ತನ್ವಿ ತುಂಬಾ ಕೇಳ್ಕೊತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲಿ ಯಾವುದೇ ರೀತಿ ನಮ್ಮ ತಪ್ಪಿಲ್ಲ ಅಂತ. ಈ ಕಡೆ ತನ್ವಿ ಪುಟ್ಟ ಅಂತೂ ತುಂಬಾ ನೊಂದ್ಕೊಂಡಿದ್ದಾಳೆ. ಬಿಕಾಸ್ ಎಂದೂ ಓದಿರೋ ತನ್ವಿ ಇವತ್ತು ತುಂಬ ಚೆನ್ನಾಗಿ ಓದಿದ್ದಾಳೆ. ಹಾಗಾಗಿ ಓದಿರೋ ನಾನು ಎಕ್ಸಾಮ್ ಬರೀಲೇಬೇಕು ಅನ್ನೋ ಹಠ ಅವಳಿಗೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಆದರೆ ಕನ್ನಿಕಾ ಅಕ್ಕ ಅವ್ರು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ದೆ, ನಿಮ್ಮಿಂದಾಗಿ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗ್ತದೆ ಅಂತ ಅಮ್ಮ ಮಗಳನ್ನು ಸ್ಕೂಲಿಂದ ಹೊರಗಡೆ ಕಳಿಸ್ತಾರೆ. ಇಲ್ಲಿ ತಾಂಡವಂತೂ ಅಮ್ಮ ಮಗಳನ್ನ ನಂಬ್ತಾನೆ ಇಲ್ಲ. ನನ್ನ ಮಗಳು 50-60% ತೊಗೊಂಡು ಪಾಸ್ ಆಗ್ತಾ ಇದ್ಲು, ಮಾರ್ಕ್ಸ್ ತೊಗೊಂಡು. ಎಂದೂ ಕೂಡ ಚಿಟ್ಟಿಟ್ಟು ಕಾಪಿ ಮಾಡಿದವಳಲ್ಲ. ಇವತ್ತು ಅವರಮ್ಮ ಹೇಳ್ಕೊಟ್ಟಿದ್ದಾಗೆ ಅವಳು ಕೂಡ ಕಾಪಿ ಮಾಡಿದಾಳೆ ಅಂತ. ಇದರಿಂದ ಅಮ್ಮ ಮಗಳು ಇಬ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ನಂತರ ಈ ಕಡೆ ತಾಂಡವ್ ನಿನ್ನ ಕೈಲಿಂದ ಆಗತ್ತೆ ಅಂದರೆ ಅಮ್ಮ ಆಗಿ ನಿನ್ನ ಮಗಳನ್ನ ಭವಿಷ್ಯನ ಉದ್ಧಾರ ಮಾಡೋ ಕೆಲಸ ಮಾಡು, ಸುಮ್ಮನೆ ವಿನಾಕಾರಣ ಮಾತಾಡೋದಲ್ಲ ಅಂತ ಸವಾಲು ಹಾಕ್ತಾರೆ. ಆ ಒಂದು ಸವಾಲಿಗೆ ಪ್ರತಿ ಸವಾಲು ಬಂದೇ ಬಿಡುತ್ತೆ ಭಾಗ್ಯದಿಂದ. ಖಂಡಿತವಾಗಿ ನಾನು ನನ್ನ ಮಗಳು ಖಂಡಿತ ಪರೀಕ್ಷೆನ ಬರೆದೇ ತೀರ್ತೀವಿ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಭಾಗ್ಯ ಕನ್ನಿಕಾ ಹೊಡ್ಕೊಂಡು ಆಕೆಯ ಮನೆಗೆ ಬರ್ತಿದ್ರೆ ಆ ಕಡೆ ತಾಂಡವ್ ತನ್ನ ಮಗಳನ್ನ ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ದಾರೆ. ತನ್ನ ಮಗಳಿಗೆ ನೋಡಮ್ಮ ಆಗೋಗಿದೆ, ನಾವು ಮಾತಾಡಿ ಡಿಬಾರ್ನ ಕ್ಯಾನ್ಸಲ್ ಮಾಡಿಸೋಣ, ನಿಮ್ಗೆ ತಪ್ಪಿಲ್ಲ ಅಂತ. ಆನಂತರ ನೀನು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಹೇಗೂ ಓದಿದ್ಯಾ, ಮತ್ತೆ ರಿವೈಸ್ ಮಾಡ್ಕೊಂಡ್ರೆ ಆಗುತ್ತೆ, ಹೆದರ್ಕೋಬೇಡ, ಎಲ್ಲ ಕೂಡ ಸರಿ ಹೋಗುತ್ತೆ, ಆಮೇಲೆ ಕಾಲೇಜ್ ಸೇರಿದ್ರಾಯ್ತು ಅಂತ. ಆದರೆ ತನ್ವಿ ಅಂತೂ ಏನು ಪಾಪ ಈ ರೀತಿ ಹೇಳ್ತಿದ್ರ, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಪಾಪ, ನಾನು ಫಸ್ಟ್ ಟೈಮೇ ಎಕ್ಸಾಮ್ ಬರೀಬೇಕು, ನನಗೆ ಸಪ್ಲಿಮೆಂಟ್ರಿ ಬರೆಯೋಕೆ ಆಸೆ ಇಲ್ಲ ಅಂದಾಗ ಎಷ್ಟೋ ಮಕ್ಕಳು ಬರೀತವೆ, ಅದರಲ್ಲಿ ಏನೂ ತಪ್ಪಿಲ್ಲ ಮಗಳೇ ಅಂತ ಹೇಳ್ತಿದ್ರೆ. ಇಲ್ಲ ಪಾಪ ನನಗೆ ಒಂದೇ ಮಾರ್ಕ್ಸ್ ಕಾರ್ಡ್ ಬೇಕು, ನನಗೆ 2 ಮಾರ್ಕ್ಸ್ ಕಾರ್ಡ್ ಬೇಡ, ನಾನು ಎಷ್ಟು ಚೆನ್ನಾಗಿ ಓದಿ ಪಾಸ್ ಆದೆ ಅಂತ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಎಲ್ರಿಗೂ ಕೂಡ ನಾನು ತೋರಿಸ್ಬೇಕು ಅಂತ ತನ್ವಿ ಆಸೆ ಪಡ್ತಿದ್ದಾಳೆ. ಆದರೆ ಅಲ್ಲಿಗೆ ಶ್ರೇಷ್ಠ ಆಗಮನವಾಗುತ್ತೆ. ಡಿಬಾರ್ ಆಗಿ ಬೇಜಾರಾಗಿದೆಯೋ, ತಗೋ ಐಸ್ ಕ್ರೀಮ್ನ ಕೂಲ್ ಆಗ್ತೀಯ, ಯೋಚನೆ ಮಾಡಬೇಡ ಅಂತ ತನ್ವಿಗೆ ಹೇಳ್ತಿದ್ದಾಗೆ ತನ್ವಿ ಉಗ್ರ ಪ್ರತಾಪನೆ ತಾಳ್ಬಿಡ್ತಾಳೆ. ಐಸ್ ಕ್ರೀಮ್ನ ತೆಗೆದು ಶ್ರೇಷ್ಠ ಮುಖಕ್ಕೆ ಬಿಸಾಡ್ತಾಳೆ. ಇದರಿಂದ ಶ್ರೇಷ್ಠಾಗಿ ಅವಮಾನ ಆದರೆ ತಾಂಡವ್ ಶಾಕ್ ಆಗ್ತಾನೆ. ಏನದು ತಾಂಡವ್, ಯಾಕೆ ರೀತಿ ನಡ್ಕೋತಿದ್ಯಾ ತನ್ವಿ ಅಂತ ಕೇಳ್ತಿದ್ರೆ, ಇನ್ನೇನು ಐಸ್ ಕ್ರೀಮ್ ತಂದು ಕೊಡ್ತಿದ್ರಲ್ಲ ನೀವೇನು ಪಾಪ, ಅವ್ರು ಕೊಡ್ತಿದ್ರು ಸುಮ್ಮನಿದ್ರಲ್ಲ. ಹೌದು, ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ, ನಿಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಬಿಟ್ಟು ಇವ್ರು ಮಾತ್ರ ಯಾಕೆ ಬರ್ತಾರೆ, ಜೊತೆಗೆ ಇವ್ರು ಯಾಕೆ ನನಗೆ ಐಸ್ ಕ್ರೀಮ್ ಕೊಡಬೇಕು, ನಾನು ಎಕ್ಸಾಮಲ್ಲಿ ಈ ರೀತಿ ಡಿಬಾರ್ ಆಗಿದ್ದೀನಿ ಅನ್ನೋ ವಿಷಯನ ನೀವೇನು ಇವ್ರಿಗೆಲ್ಲ ಯಾಕೆ ಹೇಳ್ಕೊಂಡು ಬಂದ್ರಿ,
ಸರಿ, ನಮ್ಮ ಫ್ಯಾಮಿಲಿ ನಡುವೆ ಇವ್ರು ಯಾರು ಬರೋದಕ್ಕೆ? ಇವ್ರನ್ನ ಇಲ್ಲಿ ಕರೆದಿದ್ದು ಯಾರು? ನಿಮಗೂ ಏನ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾವಾಗಲೂ ಕೂಡ ನಾವು ಎಲ್ಲಂದ್ರಲ್ಲಿ ಅಲ್ಲಿ ಬಾಲ್ಯ ಥರ ಬರ್ತಿರಲ್ಲ ಅಂತ ಶ್ರೇಷ್ಠವಾಗೂ ಕೂಡ ಅವಮಾನ ಮಾಡ್ತಿದ್ದಾಳೆ ತನ್ವಿ. ಜೊತೆಗೆ ನೀವೇನು ಪಾಪ ಮಗಳಿಗೆ ಸಮಾಧಾನ ಮಾಡಿಕೊಂಡು ಎಕ್ಸಾಮ್ ಬರೀತೀಯ ಮಗಳೇ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಬಿಟ್ಟು ಸಪ್ಲಿಮೆಂಟ್ರಿ ಬಡಿ ಹಾಗೆ ಹೀಗೆ ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಬಂದು ಐಸ್ ಕ್ರೀಮ್ ತಿನ್ನು ಅಂತಿದ್ರಲ್ಲ. ನಾನು ಎಕ್ಸಾಮ್ ಬರ್ದಿಲ್ಲ ಅನ್ನೋ ನೋವಲ್ಲಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಓದಿದೆ ಅಂತ ನನಗೆ ಗೊತ್ತು. ನನ್ನ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ಅಂತ ನಾನು ನೋವಲ್ಲಿದ್ರೆ ನೀವು ನೋಡಿದ್ರೆ ಪಾರ್ಟಿ ಐಸ್ ಕ್ರೀಮ್ ಅಂತ ಮಾತಾಡ್ತಿದ್ರಲ್ಲ. ಏನು ಪಪ್ಪ, ನೀವು ಒಂದು ಅಪ್ಪನ? ಯು ಆರ್ ವೇಸ್ಟ್ ಪಪ್ಪ. ನಿಮಗಿಂತ ಅಮ್ಮನೇ ವಾಸಿ. ಅವಳ ಕೈಲಿ ಏನಾಗುತ್ತೋ ಬಿಡುತ್ತೋ, ಏನೋ ಮಾಡ್ತೀನಿ ಅಂತ ನಾನು ಹೋಗಿದ್ದಾಳೆ. ಆದರೆ ನೀವೇನು ಇವ್ರ ಜೊತೆ ಸೇರಿಕೊಂಡು ನನ್ನ ಮರ್ಯಾದೆ ತಕ್ಕೊಂಡು ಇಲ್ಲ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ತಿದ್ದೀರ. ಹೌದು ಸರಿ, ನಿಮ್ಮಿಬ್ಬರ ನಡುವೆ ಏನು ಸಂಬಂಧ ಇದೆ? ಯಾಕೆ ಅವ್ರು ಯಾವಾಗಲೂ ಇವ್ರು ನಿಮ್ಮ ಜೊತೆ ಇರ್ತಾರೆ? ಯಾಕೆ ಇವ್ರ ಸಜೆಷನ್ನ ಯಾವಾಗಲೂ ಕೇಳ್ತೀರಾ? ಈಗಲೂ ಕೂಡ ಸಜೆಷನ್ ಕೇಳೋಕೆ ಕರ್ಸ್ಕೊಂಡಿದ್ದೀರಾ ಅಲ್ವಾ? ಅಂತಿದ್ರೆ ಏನಿದು ತನ್ವಿ, ತುಂಬ ಮಾತಾಡಬೇಡ, ಇಲ್ಲಿ ಮರ್ಯಾದೆ ಹೋಗುತ್ತೆ. ತುಂಬ ಜನ ಇದ್ದಾರೆ ಅಂದರೆ ಇರಲಿ ಬಿಡಿ ಪಾಪ. ನಾನು ನಿಜಾನೇ ತಾನೇ ಹೇಳ್ತಿರೋದು. ನಿಮ್ಮಿಬ್ಬರ ನಡುವೆ ಏನೂ ಇದೆ, ಅಷ್ಟು ಅರ್ಥ ಆಗ್ತಿರೋ ದಡ್ಡಿ ಅಲ್ಲ ನಾನು. ಜೊತೆಗೆ ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕೂಡ ಅನ್ನಿಸ್ತದೆ. ಇವ್ರು ನಿಮಗೆ ಗರ್ಲ್ ಫ್ರೆಂಡ್ ಅಂತ ಕೂಡ ಅನ್ನಿಸ್ತದೆ. ಇವ್ರು ನಿಮ್ಮ ಗರ್ಲ್ ಫ್ರೆಂಡ್ ಆಗಬೇಕಾ? ಅದಕ್ಕೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರಲ್ವ? ನೋಡಿ ಪಾಪ, ನನ್ನ ಅಮ್ಮ ಬರೋ ತನಕ ನಾನು ಕಾಯ್ತೀನಿ, ಎಕ್ಸಾಮ್ ಬರೀತೀನಿ. ನೀವು ಒಂದು ಅಪ್ಪನ ಅಂತ ಹೇಳಿ ತರಾಟೆಗೆ ತೊಗೊಂಡು ಬೆರಳಿಗೆ ಬೆರಳು ಮಾಡಿ ತೋರಿಸಿ ಮಾತಾಡಿ ತನ್ವಿ ಗ್ರಹಚಾರ ಬಿಡಿಸಿ ಹೋದ್ರೆ, ಆ ಕಡೆ ತನ್ಮೈ ಮನೆಗೆ ಬಂದಿಲ್ಲ. ಅಲ್ಲೂ ಕೂಡ ಶ್ರೇಷ್ಠ ಕೈವಾಡ ಮಹೇಶ್ ಅವ್ರು ಬಂದು ನೀನು ಸುಳ್ಳುಗಾರನ ಜೊತೆ ಸೇರಬೇಡಿ, ಇವನ ಅಪ್ಪ ಅಮ್ಮನ ವಿಷಯದಲ್ಲಿ ಸುಳ್ಳು ಹೇಳ್ತಾನೆ, ಇವನ ಮುಖಾನೇ ಸುಳ್ಳು ಹೇಳ್ತಾನೆ ಅಂತ ಅನ್ನಿಸ್ತದೆ. ಅಪ್ಪಂಗೆ ಸುಳ್ಳು ಹೇಳಿರೋದ್ರಿಂದ ಅಮ್ಮನ ಸಾವು ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಆ ಒಂದು ಭಯದಲ್ಲಿ ಆತ ಮನೆಗೆ ಬಂದಿಲ್ಲ. ಈ ಕಡೆ ಕುಸುಮ, ಸುನಂದ, ಧರ್ಮ ಅಂಕಲ್ ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ. ನಂತರ ಆ ಕಡೆ ಭಾಗ್ಯ ಕನಿಕಾ ಮನೆಗೆ ಹೋದರೆ ಕನಿಕಾ ಬರ್ಡೇ ಪಾರ್ಟಿಗೆ ಹೋಗಿರೋದು ಗೊತ್ತಾಗುತ್ತೆ. ಅದೇ ಅಡ್ರೆಸ್ ತೊಗೊಂಡು ಹೋಗ್ತಾರೆ. ಆ ಕಡೆ ಕನಿಕಾ ಅಂತೂ ಕೇಕ್ ಕಟ್ ಮಾಡಲ್ವಾ, ಹಾಗೆ ಹೀಗೆ ಅಂತ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮೂಡ್ನಲ್ಲಿದ್ದಾರೆ, ಖುಷಿ ಮೂಡ್ನಲ್ಲಿದ್ದಾರೆ. ಅಲ್ಲಿಗೆ ಭಾಗ್ಯ ಡೋರ್ನ ಓಪನ್ ಮಾಡಿ ಬಿರುಗಾಳಿ ಥರ ಬರ್ತಾರೆ. ಸುಂಟರ ಗಾಳಿ ಅಪ್ಪಳಿಸ್ತಾ ಇದೆ. ಈ ಕಡೆ ಆ ಒಂದು ಸುಂಟರ ಗಾಳಿ ಸಿಕ್ಕಿ ನರಳಾಡೋಕೆ ಶುರು ಮಾಡಬೇಕಾಗಿದೆ ಕನಿಕಾ. ಈ ಕಡೆ ಭಾಗ್ಯನ ನೋಡ್ತಿದ್ದಾಗೆ ಶಾಕ್ ಆಗುತ್ತೆ. ಮರ್ಯಾದೆಗೆ ಬೆಲೆ ಕೊಡೋ ಭಾಗ್ಯ ಇನ್ನೊಬ್ರು ಮರ್ಯಾದೆನ ತೆಗೆಯೋದು ಬದಲಾಗಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಒಂದು ಜಾಗಕ್ಕೆ. ಅಲ್ಲಿಗೆ ಭಾಗ್ಯ ಕರೆಸ್ತಾಳೆ ಕನ್ನಿಕಾನ. ಒಂದು ಕತ್ತಲು ರೂಮು. ಯಾರಿದ್ದೀರಾ ಇಲ್ಲಿ? ಯಾರು ನನ್ನನ್ನು ಕರೆಸಿದ್ದು ಅಂತ ಕೇಳ್ತಿದ್ರೆ ಭಾಗ್ಯ ಎಂಟ್ರಿ ಕೊಡ್ತಾಳೆ. 2 ಚೇರ್ ಇರುತ್ತೆ. 2 ಚೇರ್ ಮೇಲೆ ಇಬ್ಬರು ಕೂಡ ಕೂತ್ಕೋತಾರೆ. ಎಂದೂ ಕಾಣದ ರೆಬಲ್ ಅವತಾರ ಭಾಗ್ಯನಲ್ಲಿ ನೋಡಬೇಕಾಗಿದೆ. ಎಂಥ ಅಮ್ಮ ತನ್ನ ಮಕ್ಕಳಿಗೆ ನೋವಾದರೆ, ಅವರ ಭವಿಷ್ಯ ಹಾಳಾಗ್ತಿದ್ರೆ ಯಾವ ರೀತಿ ಒಂದು ಸಾಧು ಹೆಣ್ಮಗಳು ಕೂಡ ರೆಬಲ್ ಆಗ್ತಾಳೆ ಅನ್ನೋದಕ್ಕೆ ಇದಕ್ಕಂತ ಬೇರೆ ಸಾಕ್ಷಿ ಬೇಡ. ಈ ಕಡೆ ಯಾಕೆ ರೀತಿ ಮಾಡಿದ್ರೆ, ಯಾಕೆ ನಮ್ಮ ಒಂದು ಬೆಂಚ್ ಮೇಲೆ ಕಾಪಿ ಚೀಟಿ ಮಾಡೋ ರೀತಿ ಮಾಡಿದ್ರಿ? ಯಾಕೆ ಬರ್ಸಿದ್ರಿ ನನ್ನ ಮಗಳ ಬೆಂಚ್ ಮೇಲೆ ಫಾರ್ಮುಲಾನ? ನಾವು ಡಿಬಾರ ಆಗಬೇಕು ಅಂತಲ್ಲ, ನನ್ನ ಮಗಳ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾ? ಅಂತಿದ್ರೆ ಇಲ್ಲಿ ಕನಿಕಾ ತಪ್ಪು ಮಾಡೇ ಇಲ್ಲ ಅಂತಿದ್ರೆ ಭಾಗ್ಯ ಬಿಡಿಸ್ತಾಳೆ ಬಾಯಿ ಬಿಡಲೇಬೇಕಾಗುತ್ತೆ ಫೈನಲಿ. ಇಲ್ಲಿ ಭಾಗ್ಯ ತನ್ವಿ ಇಬ್ಬರು ಕೂಡ ಇನೋಸೆನ್ಸ್ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಭಾಗ್ಯ ತನ್ವಿಗೆ ಇಲ್ಲಿ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಗತ್ತಾ, ಏನಾಗತ್ತೆ? ಈ ಕಡೆ ರೆಬಲ್ ಆದ ಭಾಗ್ಯ ಶೂಟ್ಗೆ ಹಾಗೆ ದಪ್ಪನೆ ಬಿದ್ದೇ ಬಿಟ್ಲು ಕನ್ನಿಕಾ. ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುತ್ತಾ ಮರಿಬೇಡಿ.